ಅಣ್ಣ ಜೀವ ಓಕೆ ಮ್ಯೂಟ್ ಮಾಡ್ತೀನಿ ನಮಗೆ ಯಾರು ನಡ್ಬಾರ್ದು ಪದರ್ಬೇಡ್ರೆ ಮ್ಯೂಟ್ ಆಗಿದ್ದಿಲ್ಲ ಅಂದ್ರು okay so your exams are near on 7th okay so HTML revision anta class section ತಗೋಕತ್ತೀವಿ ಈಗ so revision ಅಂತಂದ್ರೆ ಏನ ಮತ್ first ಇಂದ ಎಲ್ಲ revision ಮಾಡ್ಕೊತ ಹೋಗಂಗಿಲ್ಲ so I will go by unit wise okay so unit wise ಹೋಗ್ತೀನಿ ಅದ್ರಾಗ ಯಾವ್ಯಾವ್ದು important topics ಅದಾವ ಅನಿಸ್ತದ ನನಗ okay so last year question paper refer ಮಾಡಿ ಆಮೇಲೆ ಯಾವ important topic ಅನಿಸ್ತದ ಅದನ್ನ revision ಮಾಡ್ತೀನಿ ನಾನು okay so ಆಮೇಲೆ ಅದ್ರ ಮ್ಯಾಗ ನಿಮ್ಗೆ ಅಸೈನ್ಮೆಂಟ್ಸ್ ಅಂತ ಕೊಡ್ತೀನಿ ಸೊ 5 to 6 or 6 to 7 ಅಸೈನ್ಮೆಂಟ್ಸ್ ಕೊಡ್ತೀನಿ ಡೈಲಿ ಓಕೆ ನನ್ನ ಜೊತೆ ನೀವು ವರ್ಕ್ ಮಾಡಿ ಅದನ್ನ ವಿದಿನ್ ಅ ಟೈಮ್ ನೀವು ಕಳ್ಸಿದ್ರಿ ನಾ ರಿವಿಷನ್ ಸೆಕ್ಷನ್ ತಗೋತೀನಿ ಇಲ್ಲ ಆದ್ರೆ ನಾ ರಿವಿಷನ್ ಸೆಕ್ಷನ್ ತಗೊಂಗಿಲ್ಲ ಏನು ತಗೊಂಗಿಲ್ಲ ಪೂರಾ HTML ಬರ್ಕೋತ್ ಕೊಡ್ರಿ ಓದ್ಕೋತ್ ಕೊಡ್ರಿ ನೀವು ಕ್ಲಿಯರ್ ಎವ್ರಿಬಡಿ ನಾ ಏನ್ ಕಳ್ಸ್ತೀನಿ ಅಸೈನ್ಮೆಂಟ್ ಡೇ ಟು ಡೇ ನನಗೆ ಸೆಂಡ್ ಮಾಡ್ಬೇಕಾ ಬರೋದನ್ನ ನನಗೆ ಇವತ್ತು ಟೋಟಲ್ 22 ಮೆಂಬರ್ಸ್ ಅದಿರಲ್ಲ ಟೋಟಲ್ 22 ಮೆಂಬರ್ಸ್ ನಂಗೆ ನೈಟ್ ತನ ಅಸೈನ್ಮೆಂಟ್ ಬರ್ಬೇಕು ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ನಿಮ್ದು ರಿವಿಷನ್ ಸೆಕ್ಷನ್ ತಗೊಂಗೆ ಇಲ್ಲ ಕ್ಲಿಯರ್ ಓಕೆ ಸೊ ಟುಡೇ ವಿಲ್ ಡೂ ರಿವಿಷನ್ ಸೆಕ್ಷನ್ ಆನ್ ಯೂನಿಟ್ 1 ಓಕೆ ಸೊ ಯೂನಿಟ್ 1 ಮೇಲೆ ರಿವಿಷನ್ ಸೆಕ್ಷನ್ ತಗೋಣ ಸೊ ಸ್ಕ್ರೀನ್ ಕಾಣಿಸತ್ತದ ನಿಮಗೆ okay so first unit nag nimge some questions wait I'll show you some questions just a second yav tara important questions bartav ante torsi nimge first unit mele so I made some questions here so unit 1 mele nimge one half it's a half unit 1 in half section so 2 marks questions and 5 marks questions tagiditini there are totally 7 questions okay so on these only I will make the revision okay so revision ಮಾಡಿ ಆಮೇಲೆ ಇದು ನಿಮಗೆ ಅಸೈನ್ಮೆಂಟ್ ಅಂತ ಕೊಡ್ತೀನಿ ಇದನ್ನ ಕ್ಲಿಯರ್ ಸೊ ಅದನ್ನ ಬರೆದು ನನಗೆ ಈವ್ನಿಂಗ್ ತನಕ ಕಳಿಸ್ಬೇಕಾ ಸೊ ನೋಡ್ರಿ ಕ್ವಶನ್ಸ್ ಹೆಂಗ್ ಕೇಳ್ತಾನೆ 2 marks on the unit 1 what is the general format of URL okay next what is the use of meta elements in HTML next expand www and HTTP next explain multi-purpose internet mail extension okay so 2 marks questions think keltana 5 marks questions andre write a note on web server and its characteristics fixed question okay so 5 marks fixed question write a note on web servers and its characteristics okay next explain request and response phase this also fixed question okay next explain domain name server steps for conversion ಒಂದ್ಸತೆ ಕೇಳಾನ ಆಮೇಲೆ ಕೇಳಿಲ್ಲ ಬಟ್ ನೋಡ್ಕೋರಿ ಇದನ್ನ ಬಟ್ these two are fixed questions okay you ಏನದಾವಲ್ಲ first unit ಇಂದ fixed questions ಅದಾವ so we'll start on this ಕಾಣಿಸತ್ತಲ್ಲ ಎಲ್ಲಾರ್ಗೂ okay so next we will see what is domain name okay so domain names ಅಂತಂದ್ರೆ ಏನು ನೋಡೋಣ domain name ಅಂತಂದ್ರೆ ಏನ್ರಿ domain name ಎದಕ್ ಮಾಡ್ತೀವಿ ನಾವು domain name ಎದಕ್ ಹೋಗ್ತೀವಿ ಸೊ ಎಲ್ಲಾ ವೆಬ್ಸೈಟಿಗೆ ಅದರದೇ ಆದಂತ ಒಂದು ಏನಿರ್ತದೆ anybody raise your hands any problem you have ಫೋಟೋ ಕಾಣಿಸ್ತದ ಇದು ಒಂದ ಫೋಟೋ ಕಾಣಿಸ್ತದ ನಿಮಗೆ ಸ್ವಲ್ಪ ಕಾಣಿಸ್ತದ ನೆಕ್ಸ್ಟ್ ಇಂದ ಕ್ಲಿಯರ್ ಅದ ಓಕೆ ಸೊ ಐ ವಿಲ್ ಸಿ ದಟ್ ಓಕೆ ಸೊ ಡೊಮೈನ್ ನೇಮ್ ಅಂತಂದ್ರೆ ಏನು ಏನಂತ ನಿಮ್ ವೆಬ್ಸೈಟ್ .com www.com ಓಕೆ ಸೊ ಅವೆಲ್ಲ ಏನ್ ಮಾಡ್ತಿದ್ರು ಫಸ್ಟ್ ಗೆ IP ಅಡ್ರೆಸ್ ನ ಕೊಡ್ತಿದ್ರು ಓಕೆ ಸೊ ಎಲ್ಲಾ ವೆಬ್ಸೈಟ್ಗೂ ಅದರದೇ ಆದಂತ ಒಂದು IP ಅಡ್ರೆಸ್ ಇರ್ತದೆ ಸೊ ಬಟ್ IP ಅಡ್ರೆಸ್ ಏನದ ಎಲ್ಲಾ ವೆಬ್ಸೈಟ್ ಇಂದು ರಿಮೆಂಬರ್ ಮಾಡಕ್ ಆಗಂಗಿಲ್ಲ ಓಕೆ ಲೈಕ್ IP 192 ಏನಿತ್ತು 192. ಓಕೆ 192.225.1.0 ಅಂತ IP ಅಡ್ರೆಸ್ ಇರ್ತದಿಲ್ಲ ಸೊ ಎಲ್ಲಾ IP ಅಡ್ರೆಸ್ ಇದ್ದು ರಿಮೆಂಬರ್ ಮಾಡಕ್ ಆಗಂಗಿಲ್ಲ ಅಂತ ಏನ್ ಮಾಡ್ಯಾರ ನೆಕ್ಸ್ಟ್ ಡೊಮೈನ್ ನೇಮ್ ಗೆ ಹೋಗ್ಯಾರ ಓಕೆ ಸೊ ಅದೇ ಕೊಟ್ಟಾರ ನೋಡ್ರಿ
the IP addresses are numbers. Okay, so IP addresses is the numbers it is. Hence it would be difficult for the users to remember IP address. Okay, so users into IP address remember madaka agangila. So to solve this problem, text based names were introduced. So solve madaka in mata text based introduce ಮಾಡಿದ್ರು. text like www.com, www.facebook.com. so ಹಂಗ ಟೆಕ್ಸ್ಟ್ ಒಳಗ್ ಬರಾಕತ್ರ ನಿಮ್ದು IP ಅಡ್ರೆಸ್ ನ ಟೆಕ್ಸ್ಟ್ ಒಳಗ್ ಬರಾಕತ್ರ. ಅದಕ್ಕೆ ಏನ್ ಕರೆಯತಾನಂತಂದ್ರ ಡೊಮೈನ್ ಡೊಮೈನ್ ಸಿಸ್ಟಮ್ ಅಂತ ಗೊತ್ತಾಗ್ತದೆ. ಸೊ IP ಅಡ್ರೆಸ್ ನಂಬರ್ಸ್ ಇರ್ತಾವ. ಸೊ ಅದನ್ನ ರಿಮೆಂಬರ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಸೊ ಅದನ್ನ ಏನ್ ಮಾಡಾಕತ್ತ ಟೆಕ್ಸ್ಟ್ ಒಳಗ್ ಕೊಡಾಕತ್ತ. ಸೊ ಅದಕ್ಕೆ ಏನಂತ ಕರಿತಾನ ಡೊಮೈನ್ ನೇಮ್ ನಂಬರ್ಸ್ ಅಂತ ಕರಿತಾನ. ಕ್ಲಿಯರ್? ಸೊ ನೆಕ್ಸ್ಟ್ ಸ್ಲೈಡ್ ಬಂದ್ರೆ ಬಂದಿದೆ. ಕಾಣಿಸ್ತಿದ್ದಿಲ್ಲ? ನೆಕ್ಸ್ಟ್ ಸ್ಲೈಡ್ ಕ್ಲಿಯರ್ ಐತ್ರಿ? ಓಕೆ, ದಿಸ್ ಇಸ್ ಕ್ಲಿಯರ್? Okay, so this is a continuation of next domain name server. These names begin with the name the host name. So in server ಒಳಗೆ ಏನಿರ್ತದೆ ಅಂತಂದ್ರೆ ಫಸ್ಟ್ host name ಇರ್ತದೆ, followed by progressively larger enclosing collect names called domains. Okay, so ಅದು ಹೆಂಗ್ ಬರೀತೀರಿ domain name ಅಂತಂದ್ರೆ ಫಸ್ಟ್ host name then followed by domain name. Okay, domain name 1 2 ಇರ್ಬೋದು, 3 ಇರ್ಬೋದು, ಎಷ್ಟು ಬೇಕಾದಷ್ಟು ಇರ್ಬೋದು. ಲೈಕ್ ಇಲ್ಲಿ ಕೊಟ್ಟಾನ ಅಂತಂದ್ರೆ ಫಸ್ಟ್ ಹೋಸ್ಟ್ ನೇಮ್ ಬರೀತೀರಿ ಫಾಲೋಡ್ ಬೈ ಯುವರ್ ಡೊಮೈನ್ ನೇಮ್. ಎಕ್ಸಾಂಪಲ್ rnsit.ac.in or ನೀವಿರ್ತಿರ್ಲ gmail.com. ಓಕೆ, ಆರ್ ಲೈಕ್ org.in ಅಂತೂ ಇರ್ತದೆ. ಕ್ಲಿಯರ್? ಎನಿಥಿಂಗ್ amazon.com, amazon.in. ಓಕೆ, ಸೊ any websites in like www. ಈಗ ನಮ್ದೇ ತಗೊಂಡ್ವಿ ಅಂತಂದ್ರೆ www.vedan.org.in ಅಂತಾನು ಕೊಡ್ಬೋದು. ಓಕೆ, ನೀವು ಡೊಮೈನ್ ನೇಮ್ ಏನ್ ಕೊಡ್ತಿರ್ಲ ಒಂದೇ ಕೊಡ್ಬೋದು ಅಥವಾ 2 or more ಕೊಡ್ಬೋದು. ಓಕೆ, ಲೈಕ್ ನಾ ಈಗ vedan.com ಅಂತಂದ್ರ ಸೊ ಏನಿರ್ತದ ಅಂದ್ರೆ ಹಾಸ್ಟ್ ನೇಮ್ ಏನದ ವೇದಾಂತ್ ಇರ್ತದ. ಓಕೆ, .com ಏನದ ಅಂತಂದ್ರೆ ಡೊಮೈನ್ ನೇಮ್ ಇರ್ತದ. ಓಕೆ, ಸೊ ನಾವ್ ಒಂದಕ್ಕಿಂತ ಹೆಚ್ಚಿಗೂ ಡೊಮೈನ್ ನೇಮ್ ಕೊಡ್ಬೋದು. ಲೈಕ್ vedan.org.in ಅಂತ ಕೊಡ್ತೀನಿ. ಸೊ ಏನಾಯ್ತು org ಮತ್ತೆ ಇನ್ ಎರಡು ಡೊಮೈನ್ ನೇಮ್ ಅದು. ಕ್ಲಿಯರ್? ಓಕೆ, ಸೊ ಡೊಮೈನ್ ನೀವು ಹೆಂಗ್ ಕೊಡ್ತೀರಿ, ಡೊಮೈನ್ ನೇಮ್ ಸರ್ವರ್ ಹೆಸರು ಹೆಂಗ್ ಕೊಡ್ತೀರಿ ಅಂತಂದ್ರೆ ಫಸ್ಟ್ ಹಾಸ್ಟ್ ನೇಮ್ ಫಾಲೋಡ್ ಬೈ 2 or more ಡೊಮೈನ್ ನೇಮ್ಸ್. ಒಂದು ಕೊಡ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಕೊಡ್ಬೋದು. ಕ್ಲಿಯರ್? ಓಕೆ, ಸೊ ಈಗ ನಾವು ಡೊಮೈನ್ ನೇಮ್ ಕೊಡ್ತೀವಿ, ಅದು ಯಾರ ಸಲಾಗ ಯೂಸರ್ ಸಲಾಗ ಆತ. ಓಕೆ, ಸೊ ಯೂಸರ್ ಸಲಾಗ IP ಅಡ್ರೆಸ್ ನ ನೆನ್ಪಿಟ್ಕೋಕ್ ಆಗಂಗಿಲ್ಲ ಅಂತ ಏನ್ ಮಾಡತ್ತೀವಿ ನಾವು ಡೊಮೈನ್ ನೇಮ್ಸ್ ನ ಕೊಡ್ತೀವಿ. ಓಕೆ, ಬಟ್ ಕಂಪ್ಯೂಟರ್ ಏನ್ ಬೇಕು ಅಂತಂದ್ರೆ IP ಅಡ್ರೆಸ್ ಬೇಕು. ಬಿಕಾಸ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ನಂಬರ್ಸ್. ಓಕೆ, ನಾಟ್ ದ ಅಲ್ಫಾಬೆಟ್ ಸೈನ್ ಟೆಕ್ಸ್ಟ್. ಓಕೆ, ಸೊ ಕಂಪ್ಯೂಟರ್ಸ್ ಏನ್ ಇರ್ಬೇಕು ಬರೇ ಅಂತಂದ್ರೆ ನಂಬರ್ಸ್ ಇರ್ಬೇಕು. ಸೊ ಅವಾಗ ಏನ್ ಮಾಡ್ತದೆ ಕಂಪ್ಯೂಟರ್ ನಾವು ಕೊಟ್ಟಿದ್ರ ನಾನು IP ಅಡ್ರೆಸ್ ಗೆ ಕನ್ವರ್ಟ್ ಮಾಡ್ಕೋತದೆ. ಓಕೆ, ನಾವು www.gmail.com ಅಂತ ಕೊಟ್ವಿ ಅಂತಂದ್ರೆ ಸೊ DS ಅಂದ್ರೆ ಡೊಮೈನ್ ನೇಮ್ ಸರ್ವರ್ ನ IP ಅಡ್ರೆಸ್ ಗೆ ತಾನೇ ಕನ್ವರ್ಟ್ ಮಾಡ್ಕೋತದ ಅದು. ಸೊ ಅದು ಕನ್ವರ್ಟ್ ಮಾಡ್ಕೋಕ ಸಮ್ ಸ್ಟೆಪ್ಸ್ ಕೊಟ್ಟಾನ. ಓಕೆ, ಸ್ಟೆಪ್ ಫಾರ್ ಕನ್ವರ್ಷನ್ ಫ್ರಮ್ ಡೊಮೈನ್ ನೇಮ್ ಟು IP ಅಡ್ರೆಸ್ ಅಂದ್ರೆ ಅದು ಹೆಂಗ್ ಕನ್ವರ್ಟ್ ಮಾಡ್ಕೋತದ ಅಂತ ಹೇಳಿ ಕೊಟ್ಟಾನದ. Okay, so nodri, so first one, so the domain name server has to be converted to IP address before destination is reached. Okay, so edik now nam domain name server na IP address ಗೆ convert ಮಾಡ್ಬೇಕಂದ್ರೆ ನಿಮ್ದು ನೀವೇನ್ ರಿಕ್ವೆಸ್ಟ್ ಕೊಟ್ಟಿರ್ತೀರಿ ಲೈಕ್ www.gmail.com ಅಂತ ರಿಕ್ವೆಸ್ಟ್ ಕೊಟ್ರಿ ಅಂದ್ರೆ ಅದು ರಿಕ್ವೆಸ್ಟ್ ಅಲ್ಲಿಗೆ ಹೋಗ್ತದೆ, ಸರ್ವರಿಗೆ ಹೋಗ್ತದೆ. ಓಕೆ, ಬಟ್ ಸರ್ವರ್ ಅಂಡರ್ಸ್ಟ್ಯಾಂಡ್ಸ್, ದಟ್ ಇಸ್ ಕಂಪ್ಯೂಟರ್ ಸರ್ವರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ನಂಬರ್ಸ್. ಸೊ ಅದಕ್ಕೆ ಏನ್ ಮಾಡ್ತದೆ ಯಾವುದೇ ಡೊಮೈನ್ ನೇಮ್ ಸರ್ವರ್ ಡೊಮೈನ್ ನೇಮ್ ಕೊಟ್ರಿ ಅಂತಂದ್ರೆ ಅದು ಬಿಫೋರ್ ಗೋಯಿಂಗ್ ಟು ದ ಡೆಸ್ಟಿನೇಷನ್ ಹಿಯರ್ ಇಸ್ ಯುವರ್ ಸರ್ವರ್ ಟು ದ ಸರ್ವರ್ ಅದು ಎದ್ರ ಕನ್ವರ್ಟ್ ಆಗ್ತದೆ IP ಅಡ್ರೆಸ್ ನಾಗ ಕನ್ವರ್ಟ್ ಆಗ್ತದ ಅಂತ ಹೇಳ್ತಾನೆ. ಕನ್ವರ್ಟ್ ಆಗಬೇಕು. ಓಕೆ, ಇಲ್ಲ ಅಂದ್ರೆ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಓಕೆ,
This conversion is needed because computer understands only numbers. Okay. Every conversion ಬೇಕು ಅಂತಂದ್ರೆ ಕಂಪ್ಯೂಟರ್ ಬರೀ ನಂಬರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತದೆ. ನೀವು www.gmail.com ಅಂತ ಅಲ್ಫಾಬೆಟ್ ನಾಗ ಅಥವಾ ಟೆಕ್ಸ್ಟ್ ನಾಗ ಕೊಟ್ರೆ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಸೊ ಇಟ್ ವಿಲ್ ಕನ್ವರ್ಟ್. ಸೊ ಅಲ್ಲಿ ವಾಟ್ ಮಾಡ್ಬೇಕು ಅಂತ ನೀವೇ ಕನ್ವರ್ಟ್ ಮಾಡ್ಬೇಕಂತ ಏನಿಲ್ಲ, ತಾನೇ ಅದು ಹೆಂಗ್ ಮಾಡ್ಕೋತದ ಅಂತ ನೀವು ಯು ಶುಡ್ ನೋ ಹೌ ಇಟ್ ಕನ್ವರ್ಟ್ ಅಂತ. ಓಕೆ. Next, the conversion is done with the help of name server. Okay. So, ಈ ಕನ್ವರ್ಷನ್ ಮಾಡ್ಬೇಕಾಗಿತ್ತಂದ್ರ ಮೇನ್ ಥಿಂಗ್ ಏನ್ ಬೇಕು ನಿಮ್ಗಂತಂದ್ರ ನೇಮ್ ಸರ್ವರ್ ಅಂತ ಇರ್ತದೆ. ಓಕೆ. ಏನಾಗ್ತದೆ ನಿಮ್ದು ಡೊಮೈನ್ ನೇಮ್ ನ IP ಅಡ್ರೆಸ್ ಗೆ ಕನ್ವರ್ಟ್ ಆಗ್ತದೆ. Okay. As soon as domain name is provided, it will to contact name server. Okay. So, ನೀವು ಡೊಮೈನ್ ನೇಮ್ ಕೊಡ್ತೀರಲ್ಲ, ಅದನ್ನ ನೀವು ನೇಮ್ ಕೊಟ್ಮೇಲೆ ನೇಮ್ ಸರ್ವರಿಗೆ ಹೋಗ್ತದೆ. ಓಕೆ. ನೀವು www.gmail.com ಅಂತ ನೀವು ಬರದ್ರಿ ಅಂತಂದ್ರೆ HTTP ಒಳಗೆ ಬರದ್ರಿ ಅಂತಂದ್ರೆ ಸೊ ಅದು ಇಮಿಡಿಯೇಟ್ಲಿ ಎಲ್ಲಿ ಹೋಗ್ತದೆ ಅಂತಂದ್ರೆ ಅದ್ರದ್ದು ಇದಕ್ಕೆ ಹೋಗ್ತದೆ, ಎಲ್ಲ ನೇಮ್ ಸರ್ವರಿಗೆ ಹೋಗ್ತದೆ. ಓಕೆ. ಸೊ ನೇಮ್ ಸರ್ವರಿಗೆ ಹೋಗಿ ಅದೇನ್ ಮಾಡ್ತದೆ ನಿಮ್ದು ಕನ್ವರ್ಷನ್ ಮಾಡ್ಕೋತದ. ಓಕೆ. ಸೊ ಕೊಡಕ ಯಾರು ಸ್ಕ್ರೀನ್ ಮ್ಯಾಗ್ ಬರಿಬೇಡ್ರಿ. ಯಾರು ಬರ್ದಿರಿ ಇದನ್ನ? Don't write anybody on the screen. You touch ಮಾಡಿದ್ರೆ ಏನು ಮಾಡಬೇಡ್ರಿ ಸ್ಕ್ರೀನ್. As soon as the domain name is provided, it will be sent across the internet to contact name server. Okay. So ನೀವು ಯಾವಾಗ ನಿಮ್ದು ಡೊಮೈನ್ ನೇಮ್ ಕೊಡ್ತಿರಲ್ಲ, ಸೊ ಅದು ಸರ್ವರಿಗೆ ಹೋಗ್ಬಿಡ್ತದ ಅಂತ ಹೇಳ್ತಾನೆ. ಓಕೆ. This name server is responsible for converting domain name to IP. ಅವಾಗ ಅದ ನೇಮ್ ಸರ್ವರ್ ಏನ್ ಮಾಡ್ತದ, ನೀವು ಕೊಟ್ಟಿದ್ದ ಡೊಮೈನ್ ನ ತಗೊಂಡ IP ಗೆ ಕನ್ವರ್ಟ್ ಮಾಡ್ಕೋತದ. IP is your ಏನ್ IP ಅಂದ್ರೆ ಏನು? IP ಅಂದ್ರೆ ಏನು? ಲಾಕ್ಡೌನ್ ದಾಗ ಎಲ್ಲ ನೆನ್ಸಾರಿರ್ತೈತಿ. ಕೇಳ್ಸಲ್ಲ ಅಂತೀರ ನೀವು ಹೇಳಿದ್ ನನಗೆ? ಬರಿಬೋದಲ್ಲ, ಟೆಕ್ಸ್ಟ್ ಮಾಡ್ಬೋದು ನೀವು ಮೆಸೇಜ್. ಓಕೆ. ನೆಕ್ಸ್ಟ್, if one of the name server is not able to convert DNS to IP, it contacts other name server. Okay. So ಯಾವ್ದಾರ ಒಂದ್ ನೇಮ್ ಸರ್ವರ್ ಒಳಗ ಅದು ಕನ್ವರ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ಅದೇನ್ ಮಾಡ್ತದ ಅಂತಂದ್ರೆ ಬೈ ನೇಮ್ ಸರ್ವರ್ಗೆ ಎವ್ರಿ ಟೈಮ್ ಹಂಗ ಆಗಂಗಿಲ್ಲ. ಸೊ ಏನೇ ಒಂದ್ ಡಿಫಾಲ್ಟ್ ಆದಾಗ ಒಂದು ನೇಮ್ ಸರ್ವರ್ನ ಕನ್ವರ್ಟ್ ಆಗ ಬೇರೆ ನೇಮ್ ಸರ್ವರ್ಗೆ ಹೋಗ್ತದೆ. ಓಕೆ. ಸೊ ಕಂಪ್ಯೂಟರ್ ರೀಚ್ ಆಗೋದ್ಕಿಂತ ಪೆಲ್ಲ ಅದು ಫಸ್ಟ್ ನೇಮ್ ಸರ್ವರಿಗೆ ಹೋಗಿ ಕನ್ವರ್ಷನ್ ಆಗೇ ಹೋಗ್ಬೇಕು. ವಿತೌಟ್ ಕನ್ವರ್ಷನ್ ಅದಕ್ಕೆ ಕಂಪ್ಯೂಟರ್ಗೆ ರೀಚ್ ಆಗಕ್ ಬಿಡಂಗಿಲ್ಲ. ಓಕೆ. ನೇಮ್ ಸರ್ವರ್ ಏನ್ ಮಾಡ್ತದೆ, ವಿತೌಟ್ ಕನ್ವರ್ಷನ್ ಕಂಪ್ಯೂಟರ್ಗೆ ಆಗಕ್ ಬಿಡಂಗಿಲ್ಲ. ಸೊ ಒಂದ್ ನೇಮ್ ಸರ್ವರ್ ಒಳಗೆ ಕನ್ವರ್ಟ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ನೇಮ್ ಸರ್ವರಿಗೆ ಹೋಗಿ ಅದು ಕನ್ವರ್ಟ್ ಮಾಡ್ಕೋತದೆ. ಓಕೆ. ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಅಂಟಿಲ್ IP ಅಡ್ರೆಸ್ ಇಸ್ ಜನರೇಟೆಡ್. ಸೊ IP ಅಡ್ರೆಸ್ ಜನರೇಟ್ ಆಗತನ ಅದು ಕನ್ವರ್ಷನ್ ಬೇರೆ ಬೇರೆ ನೇಮ್ ಸರ್ವರಿಗೆ ಹೋಗಿ ಕನ್ವರ್ಟ್ ಮಾಡ್ಕೋತದೆ. ಓಕೆ. Once IP address is generated, host can be accessed. So IP address generate ಆದ್ಮೇಲೆ ಯಾವ ಸರ್ವರಿಗೆ ನೀವು ಕೊಟ್ಟಿರ್ತೀರಿ ಅದನ್ನ ಆಕ್ಸೆಸ್ ಆಗ್ತದೆ ಅಂತ ಹೇಳ್ತಾನೆ. ಯಾವ ಹಾಸ್ಟ್ ಕೊಟ್ಟಿರ್ತೀರಿ ಲೈಕ್ gmail.com ಕೊಟ್ಟಿದ್ರೆ ಆಕ್ಸೆಸ್ ಆಗ್ತದೆ. ಓಕೆ. The host name and all domain names for what is known as fully qualified domain name ಅಂತ ಕರೀತಾನೆ. ನೀವು ಹಾಸ್ಟ್ ನೇಮ್ ಮತ್ತೆ ಅದ್ರ ಏನ್ ನೇಮ್ ಕೊಡ್ತಿರಲ್ಲ ಅದಕ್ಕೆ ಏನಂತ ಕರೀತಾನೆ, ಫುಲ್ಲಿ ಕ್ವಾಲಿಫೈಡ್ ಡೊಮೈನ್ ನೇಮ್ ಅಂತ ಕರೀತಾರೆ. ಓಕೆ. ಸೊ ಇದನ್ನ ಪಿಕ್ಚರ್ ನ ತೋರ್ಸೋಣ ಅಷ್ಟೇ. ಸೊ ಕ್ಲೈಂಟ್ ಸಿಸ್ಟಮ್ ಇರ್ತದೆ. ಕ್ಲೈಂಟ್ ಸಿಸ್ಟಮ್ ಏನ್ ಮಾಡ್ತಾನ ಅಂತಂದ್ರೆ ಡೊಮೈನ್ ನೇಮ್ ಕೊಡ್ತಾನೆ. ಸೊ ಡೊಮೈನ್ ನೇಮ್ ಎಲ್ಲಿ ಹೋಗ್ತದೆ, ಇಂಟರ್ನೆಟ್ ಗೆ ಹೋಗ್ತದೆ. ಸೊ ಇಂಟರ್ನೆಟ್ ನಾಗ ಕೊಡ್ತೀರಿ ನೀವು. ಸೊ ಆ ಇಂಟರ್ನೆಟ್ ಎಲ್ಲಿ ಹೋಗ್ತದೆ, ನೀವು ಡೊಮೈನ್ ನೇಮ್ ಕೊಟ್ಟಿದ್ದ ಎಲ್ಲಿ ಹೋಗ್ತದೆ, ನೇಮ್ ಸರ್ವರಿಗೆ ಹೋಗ್ತದೆ. ಸೊ ನೇಮ್ ಸರ್ವರಿಗೆ ಹೋಗಿ IP ಅಡ್ರೆಸ್ ಕನ್ವರ್ಟ್ ಮಾಡ್ಕೊತದೆ. ಸೊ ಕನ್ವರ್ಟ್ ಮಾಡ್ಕೊಂಡು ನಿಮ್ದು ವೆಬ್ ಸರ್ವರಿಗೆ ಹೋಗ್ತದೆ. ಸೊ ಅಂಡರ್ಸ್ಟುಡ್ ದಿಸ್ ಪ್ರೋಸೆಸ್ ಎವ್ರಿಬಡಿ? ರೈಸ್ ಯುವರ್ ಹ್ಯಾಂಡ್. ಅಂಡರ್ಸ್ಟುಡ್ ದಿಸ್ ಪ್ರೋಸೆಸ್? ಸ್ಟೆಪ್ಸ್ ಫಾರ್ ಕನ್ವರ್ಷನ್, ಡೊಮೈನ್ ನೇಮ್ ಸರ್ವರ್ ಕನ್ವರ್ಟ್ ಮಾಡೋದು. ಓಕೆ. ಓಕೆ. ಇದು ಅಂಡರ್ಸ್ಟುಡ್ ಆಯ್ತು ಅಂತ ಅನ್ಕೋತೀನಿ. Okay, we'll go for next one.
Okay. So next another web servers. Okay. So web browser ಅನ್ನೋದ ನಿಮಗೆ. Okay. So 2 marks question ಕೇಳಬಹುದು. ನಾ ಇದು ಮಾಡಿಲ್ಲ but 2 marks question ಕೇಳಬಹುದು. So what is web browser? So ಅದನ್ನ ಬರೀ web browser ಟೆಕ್ಸ್ಟ್ ಬುಕ್ ನಾಗ ಅದ. Okay. ನಾನು ನೋಟ್ಸ್ ಕಳ್ಸಿನಲ್ಲ ಅದ್ರೊಳಗೂ ಅದ. ಗೊತ್ತು ವೆಬ್ ಬ್ರೌಸರ್ ಅಂದ್ರೆ ಗೊತ್ತದ. ಡೆಫಿನೇಷನ್ ಬೇಕಾದ್ರೆ ವೆಬ್ ಬ್ರೌಸರ್ ಅಂತ ಹೇಳಿ ನಿಮ್ದು ನಾನು ಕೊಟ್ಟಿದ್ರೊಳಗೂ ಅದ ಟೆಕ್ಸ್ಟ್ ಬುಕ್ ನಾಗ ಅದ. ಸೊ ನೋಡ್ಕೊಳ್ಳೋದು ಕೇಳಿಲ್ಲ ಕೇಳ್ಬೋದು. ಓಕೆ ವೆಬ್ ಬ್ರೌಸರ್ ಅಂದ್ರೆ ಏನು ನೋಡ್ಕೋರಿ ನೀವು. ನಾನ್ ಮಾಡತ್ತೀನಿ ನೆಕ್ಸ್ಟ್ ವೆಬ್ ಸರ್ವರ್ ಹೊಂಟೀನಿ. ವೆಬ್ ಸರ್ವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ ಕೇಳ್ತಾನ. ಆಮೇಲೆ 2 marks ಕ್ವಶನ್ ನಾಗ ನಿಮ್ಗೆ ವಾಟ್ ಈಸ್ ವೆಬ್ ಸರ್ವರ್ ಅಂತ ಕೇಳ್ಬೋದು. ಕ್ಲಿಯರ್? So you may get 2 marks question or you may get 5 marks question. So 5 marks question ಕೇಳಿದ್ರೆ ಏನ್ ಕೇಳ್ತಾನ, what is web server and explain its characteristics ಅಂತ ಕೇಳ್ತಾನೆ. Okay, ಇಲ್ಲ 2 marks question ಕೇಳಿದ್ರೆ just what is web server ಅಂತ ಕೇಳಬಹುದು. Explain any two or give any two general characteristics of web server ಅಂತ ಕೇಳಬಹುದು. Okay, there are many chances of 2 marks and 5 marks also. Okay, so now we'll go for the web server. Okay, so web servers are programs that provide documents to requesting browsers. Okay, so ಎಲ್ಲರಿಗೂ ನಿಮಗೆ servers ಅಂದ್ರೆ ಏನ್ ಗೊತ್ತದ ಅನ್ಕೋತೀನಿ. Okay, web servers ಅಂದ್ರೆ ಏನ್ ಹೇಳ್ತಾ ನೋಡಿ. Web servers are programs that provide documents to requesting browser. Okay, ಯಾವ browser ರಿಕ್ವೆಸ್ಟ್ ಮಾಡ್ತದಲ್ಲ, ಫಾರ್ ಎಕ್ಸಾಂಪಲ್ ಕ್ರೋಮ್ ನಾಗ ಹೋಗಿ ಒಂದು ಇನ್ಫಾರ್ಮೇಶನ್ ಅಬೌಟ್ ದ ಹೊಡಿತೀನಿ. ಓಕೆ, ಅಥವಾ ಗೂಗಲ್ ನಾಗ ಇನ್ಫಾರ್ಮೇಶನ್ ಅಬೌಟ್ ದ ಅವಾಗ ಏನಾಗ್ತದೆ, ನಾ ಏನ್ ಮಾಡಾಕತ್ತೀನಿ ನಂದ್ ವೆಬ್ ಬ್ರೌಸರ್ ನಿಂತ HTML ಸರ್ವರಿಗೆ ರಿಕ್ವೆಸ್ಟ್ ಹಾಕತ್ತೀನಿ. ಓಕೆ, ಸೊ ಅವಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ನಂದ್ ವೆಬ್ ಇನ್ಫಾರ್ಮೇಶನ್ ಅಬೌಟ್ HTML ಅಂತ ಹೇಳಿ ಆ ವೆಬ್ ಸರ್ವರ್ಗೆ ರಿಕ್ವೆಸ್ಟ್ ಕೊಡಾಕತ್ತೀನಿ. ಸೊ ಅವಾಗ ಏನ್ ಮಾಡ್ತದ, ಅದು HTML ರಿಲೇಟೆಡ್ ಏನ್ ಡಾಕ್ಯುಮೆಂಟ್ಸ್ ಇರ್ತದಲ್ಲ ಅದು ನಿಮಗ್ ವೆಬ್ ಸರ್ವರ್. ಯೂಸರ್ ಏನ್ ರಿಕ್ವೆಸ್ಟ್ ಮಾಡ್ತಾನಲ್ಲ ಅದನ್ನ ಪ್ರೊವೈಡ್ ಮಾಡ್ತದ. ಯಾವ ಹೆಂಗಂತಂದ್ರೆ ಡಾಕ್ಯುಮೆಂಟ್ ಮೂಲಕ ನಿಮಗ ಪ್ರೊವೈಡ್ ಮಾಡ್ತದ. ಸೊ ಅದಕ್ಕೆ ಏನಂದ್ರೆ ವೆಬ್ ಸರ್ವರ್ ಹೇಳ್ತಾನೆ. Apache and there are many web servers. Okay, BAM, okay, Apache, Tomcat. So there are many web servers. Clear? Web server and clear after. So web server program that provides document to the requesting browser ಅಂತ ಹೇಳ್ಬೋದು. ಸೊ ಯಾವ ಬ್ರೌಸರ್ ಅಂತ ನಿಮ್ ರಿಕ್ವೆಸ್ಟ್ ಮಾಡಿರ್ತೀರಿ, ಏನ್ ರಿಕ್ವೆಸ್ಟ್ ಮಾಡಿರ್ತಾನ, ಸೊ ಅದನ್ನ ಡಾಕ್ಯುಮೆಂಟ್ ವೆಬ್ ಸರ್ವರ್ ಅಂತ ಕರೀತಾರೆ. ಕ್ಲಿಯರ್? ನೆಕ್ಸ್ಟ್ ವೆಬ್ ಸರ್ವರ್ ಆಪರೇಷನ್ಸ್. ಓಕೆ, ಏನದಾವ ನೋಡ್ರಿ ವೆಬ್ ಸರ್ವರ್ ಆಪರೇಷನ್ಸ್ ನೋಡ್ರಿ. ಆಲ್ ದ ಕಮ್ಯುನಿಕೇಶನ್ಸ್ ಬಿಟ್ವೀನ್ ವೆಬ್ ಕ್ಲೈಂಟ್ ಅಂಡ್ ವೆಬ್ ಸರ್ವರ್ ಯೂಸಸ್ ದ HTTP. ವಾಟ್ ಈಸ್ HTTP? Hypertext Transfer Protocol. ವಾಯ್ಸ್ ಬ್ರೇಕ್ ಆಗತ್ತದ. ಓಕೆ, ಸ್ಲೋ ಹೇಳ್ತೀನಿ ತಗೊಂಡು. ಫಾಸ್ಟ್ ಆತೇನೋ ಅದಕ್ಕೆ ವಾಯ್ಸ್ ಬ್ರೇಕ್ ಆಗತ್ತದ. ವಿಲ್ ಗೋ ಸ್ಲೋಲಿ. ಕ್ಲಿಯರ್ ಅದ? ವಾಯ್ಸ್ ಕ್ಲಿಯರ್ ಅದ? ರೇಸ್ ಯುವರ್ ಹ್ಯಾಂಡ್. Ravi and Sagar, voice clear है there? Okay, okay. Vaibhav, no man. ना voice clear ಇಲ್ಲ. Just a second. ನಿಮಿಷ ವೇಟ್ ಮಾಡಿ. Let's see now. ಈಗ
ನೋಡ್ರಿ ಕ್ಲಿಯರ್ ಅದ ಏನಿಲ್ಲ ಕೇಳ್ಸಾತದೆ ಕ್ಲಿಯರ್ ಆಗಿ ಓಕೆ ಹೊರಗಿನ ಡಿಸ್ಟರ್ಬೆನ್ಸ್ ಇತ್ತು ಒಂದ್ ಸ್ವಲ್ಪ ಆಮೇಲೆ ನೆಟ್ವರ್ಕ್ ಸ್ಲೋ ಆಗೈತೆ ಓಕೆ ಓಕೆ ಸೊ ವೆಬ್ ಸರ್ವರ್ ಅಂದ್ರೆ ಏನಂತ ತಿಳ್ಸಿ ಅನ್ಕೋತೀನಿ ಓಕೆ ಸೊ ನೆಕ್ಸ್ಟ್ ವೆಬ್ ಆಪರೇಷನ್ಸ್ ಏನ್ ನೋಡೋಣ all the communications between a web client and web server use the HTTP. So HTTP means Hypertext Transfer Protocol. So ಯಾವುದೇ web client is nothing but your web browser. Client ಏನೇ ರಿಕ್ವೆಸ್ಟ್ ಮಾಡಿದ್ರು ಆಮೇಲೆ ಸರ್ವರ್ ನಿಂದ ಏನೇ ರೆಸ್ಪಾನ್ಸ್ ಬಂದ್ರು ಇವೆರಡರದ್ದು ಕಮ್ಯುನಿಕೇಶನ್ ಏನ್ ಬೇಕು HTTP ಬೇಕು ಅಂತ ಹೇಳಾಕತ್ತಾನ ಓಕೆ ಸೊ ನೀವೇನೇ ರಿಕ್ವೆಸ್ಟ್ ಮಾಡ್ರಿ ಸರ್ವರ್ ನಿಮ್ಗೆ ಏನೇ ರೆಸ್ಪಾನ್ಸ್ ಕೊಡ್ಲಿ ಸೊ ಇವೆರಡಕ್ಕೂ ಏನ್ ಬೇಕಂತ ಹೇಳಾಕತ್ತಾನ HTTP ಬೇಕು ಅಂತ ಹೇಳಾಕತ್ತಾನ ಕ್ಲಿಯರ್ ನೆಕ್ಸ್ಟ್ when a web server begins execution it informs the OS under which it is running and it runs as a background process okay so ಯಾವಾಗ ವೆಬ್ ಸರ್ವರ್ ನೀವೇನಾರ ರಿಕ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗದು ರೆಸ್ಪಾನ್ಸ್ ಕೊಡ್ಬೇಕಾದಾಗ ಅಂದ್ರೆ ರೆಸ್ಪಾನ್ಸ್ ಕೊಡ್ಬೇಕಾದಾಗ ಅಂತಂದ್ರೆ ಏನಾಗ್ತದೆ ವೆಬ್ ಸರ್ವರ್ ಎಕ್ಸಿಕ್ಯೂಷನ್ ಮಾಡಕ್ ಸ್ಟಾರ್ಟ್ ಆಗ್ತದೆ ಓಕೆ ಸೊ ವೆಬ್ ಸರ್ವರ್ ಯಾವಾಗ ಎಕ್ಸಿಕ್ಯೂಷನ್ ಮಾಡಕ್ ಸ್ಟಾರ್ಟ್ ಆಗ್ತದೆ ಅವಾಗ ಏನ್ ಮಾಡ್ತದೆ ಅದು OS ಗೆ ಇನ್ಫಾರ್ಮ್ ಮಾಡ್ತದೆ ಅದ್ರ ಅಂಡರ್ ಯಾವ್ದು ರನ್ ಆಗ್ತಿರ್ತದಲ್ಲ ಆ OS ಗೆ ಇನ್ಫಾರ್ಮ್ ಮಾಡ್ತದೆ ಏನಂತಂದ್ರೆ ನೀನು ರನ್ ಆಗು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಒಳಗ ನೀನು ರನ್ ಆಗು ಅಂತ ಹೇಳಿ ಇನ್ಫಾರ್ಮ್ ಮಾಡ್ತದೆ ಓಕೆ ಕ್ಲಿಯರ್ ಸೊ ಫಸ್ಟ್ HTTP ಬೇಕು ನಿಮಗ ರಿಕ್ವೆಸ್ಟ್ ಅದನ್ನ ರೆಸ್ಪಾನ್ಸ್ ಮಾಡಕ HTTP ಬೇಕು ಓಕೆ ಯಾವಾಗ ವೆಬ್ ಸರ್ವರ್ ರೆಸ್ಪಾನ್ಸ್ ಮಾಡ್ತಿರ್ತದಲ್ಲ ಅವಾಗ ಏನದ ಅದ್ರದ OS ಗೆ ಇನ್ಫಾರ್ಮ್ ಮಾಡ್ತದೆ ಏನಂತ ಹೇಳಿ ನೀನು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಒಳಗ ರನ್ ಮಾಡು ಅಂತ ಹೇಳಿ ನೆಕ್ಸ್ಟ್ browser opens a network connection to a web server sends information request and possibly data to the server receives information from the server and closes the connection so ಹೆಂಗ್ ಆಗ್ತದೆ ನೋಡ್ರಿ ಇಲ್ಲಿ ಕನೆಕ್ಷನ್ ಯಾರಿಗೆ ಯೂಸರಿಗೆ ಏನಾರ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತದ ಅದು ಫಸ್ಟ್ ಎ ವೆಬ್ ಕ್ಲೈಂಟ್ ಆರ್ ಬ್ರೌಸರ್ ಓಕೆ ಕ್ಲೈಂಟ್ ಇರ್ಬೋದು ಕ್ಲೈಂಟ್ ಏನ್ ಮಾಡ್ತಾನೆ ಬ್ರೌಸರ್ ನಿಂತ ರಿಕ್ವೆಸ್ಟ್ ಕಳ್ತಾನೆ ಸೊ ಅವ ಏನ್ ಮಾಡ್ತಾನೆ ಅವನಿಗೆ ಏನ್ ಬೇಕಾಗಿರ್ತದಲ್ಲ ಅದು ಫಸ್ಟ್ ವೆಬ್ ಬ್ರೌಸರ್ ಏನ್ ಮಾಡ್ತೀವಿ ಓಪನ್ ಮಾಡ್ವಿ ನೆಟ್ವರ್ಕ್ ಕನೆಕ್ಷನ್ ಕೊಡ್ತೀವಿ ಇಂಟರ್ನೆಟ್ ಆನ್ ಮಾಡ್ತೀವಿ ಓಕೆ ಸೊ ಹೆಂಗದ ಪ್ರೊಸೆಸ್ ನೋಡ್ರಿ ಫಸ್ಟ್ ನಮಗೆ ಏನಾರ ಬೇಕಾಗಿತ್ತು ನೆಟ್ ನಿಂತ ಅಂತಂದ್ರೆ ಫಸ್ಟ್ ನೆಟ್ ಓಪನ್ ಮಾಡ್ತೀವಿ ಬ್ರೌಸರ್ ಓಪನ್ ಮಾಡ್ತೀವಿ ಸೊ ಕನೆಕ್ಷನ್ ಕೊಡ್ತೀವಿ ಓಕೆ ಸೊ ಕನೆಕ್ಷನ್ ಕೊಟ್ಮೇಲೆ ಯಾವ್ದು ವೆಬ್ ಸರ್ವರ್ ಬೇಕು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಓಕೆ ಸೊ ರಿಕ್ವೆಸ್ಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ಗೆ ಇನ್ಫಾರ್ಮೇಶನ್ ಅಬೌಟ್ ದ HTML ಅಂತ ಬೇಕಾಗಿತ್ತಂದ್ರೆ ನಾ ಗೂಗಲ್ ನಾಗ ಏನ್ ಮಾಡ್ತೀನಿ ಇನ್ಫಾರ್ಮೇಶನ್ ಅಬೌಟ್ ದ HTML ಅಂತ ಹೇಳಿ ಕೊಡ್ತೀನಿ ಓಕೆ ಸೊ ಕೊಟ್ಮೇಲೆ ಏನ್ ಮಾಡ್ತದ ಅದು ಅಂತಂದ್ರೆ ನನ್ ರಿಕ್ವೆಸ್ಟ್ ತಗೋತದ ಯಾವ್ದು ಸರ್ವರ್ ತಗೋತದ ಸರ್ವರ್ ತಗೊಂಡು ಏನ್ ಮಾಡ್ತದ ನಾ ಏನ್ ರಿಕ್ವೆಸ್ಟ್ ಕೊಟ್ಟಿರ್ತೀನಲ್ಲ ಅದನ್ನ ರೆಸ್ಪಾನ್ಸ್ ಮಾಡ್ತದ ಓಕೆ ಸೊ ರೆಸ್ಪಾನ್ಸ್ ಮಾಡ್ತದ ಅಂತಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಮೂಲಕ ಕೊಡ್ತದ ನಿಮ್ಗೆ ಡಿಸ್ಪ್ಲೇ ಮಾಡ್ತದ ವೆಬ್ ಬ್ರೌಸರ್ ನಾಗ ಡಿಸ್ಪ್ಲೇ ಮಾಡ್ತದ ಆಮೇಲೆ ಏನ್ ಮಾಡ್ತದಲ್ಲ ಕ್ಲೋಸ್ ಮಾಡ್ತದ ಆಮೇಲೆ ನಾವ್ ಏನ್ ಮಾಡ್ತೀವಿ ನಮಗ್ ಏನ್ ಬೇಕಾಗಿತ್ತು ಅದನ್ನ ತಗೊಂಡ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೇವೆ ಸೊ ದಿಸ್ ಈಸ್ ದ process between the communication between the client and the server ಅಂತ ಹೇಳ್ಬೋದು ಈ ಟೈಪ್ ನಿಮ್ದ ಆಪರೇಷನ್ ಆಗ್ತಿರ್ತದಲ್ಲಿ ಓಕೆ ನೆಕ್ಸ್ಟ್ the primary task of web server is to monitor a computer port on host machine accept HTTP commands through that port and perform the operations specified by the command so ಏನದ ನೋಡ್ರಿಲೆ ಇಲ್ಲಿ ಪ್ರೈಮರಿ ಟಾಸ್ಕ್ ಏನದ ಅಂದ್ರೆ ವೆಬ್ ಸರ್ವರ್ ಇಂದ ಪ್ರೈಮರಿ ಟಾಸ್ಕ್ ಏನದ ಅಂತಂದ್ರೆ ಹಾಸ್ಟ್ ಮಷಿನ್ HTTP ದ ಏನ್ ಕಮಾಂಡ್ಸ್ ಕೊಟ್ಟಿರ್ತದಲ್ಲ ಅದನ್ನ ಎಕ್ಸೆಪ್ಟ್ ಮಾಡ್ಕೋತದೆ ಯಾವುದು ವೆಬ್ ಸರ್ವರ್ ಓಕೆ ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಪೋರ್ಟಿಗೆ ಕೊಟ್ಟು ಆಮೇಲೆ ಅಲ್ಲಿ ಏನ್ ಸ್ಪೆಸಿಫೈಡ್ ಆಪರೇಷನ್ ಕೊಟ್ಟಿರ್ತೀವಲ್ಲ ನಾವು ಓಕೆ ನಾ HTML ಇಂದ ರಿಕ್ವೆಸ್ಟ್ ಅಂತಂದ್ರೆ ಏನಾರ ರಿಕ್ವೆಸ್ಟ್ ಮಾಡಿರ್ತೀವಲ್ಲ ಸೊ ಅದನ್ನ ಆಪರೇಷನ್ಸ್ ಮಾಡ್ತದೆ ಸೊ ಆಪರೇಷನ್ಸ್ ಮಾಡಕ್ಕಿಂತ ಪೈಲ ಏನದಂದ್ರೆ ಅದು ಒಂದ್ ಪರ್ಟಿಕ್ಯುಲರ್ ಪೋರ್ಟಿಗೆ HTTP ನಿಂತ ಒಂದ್ ಸ್ಪೆಸಿಫೈಡ್ ಪೋರ್ಟಿಗೆ ಏನ್ ಕೊಟ್ಟಿರ್ತದಲ್ಲ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ನಿಮ್ದು ಆಪರೇಷನ್ ನ ಸ್ಪೆಸಿಫೈ ಮಾಡ್ತದ ಓಕೆ ನೆಕ್ಸ್ಟ್
when the URL is received, it translates into either a file name or a program. ಅದೇ URL ಅಂದ್ರೆ ನೀವು ಅಲ್ಲಿ ಬರೀತಿಲ್ಲ, HTTP ಒಳಗೆ ಬರೀತಿಲ್ಲ. URL ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ. ಸೊ ಅಲ್ಲಿ HTTP ದಾಗ ಏನ್ ಬರೀತಿಲ್ಲ ಅದಕ್ಕೆ URL ಅಂತ ಕರಿತಾನ. ಸೊ URL ಯಾವಾಗ ನಿಮಗೆ ಅದಕ್ಕೆ ಸಿಗ್ತದಲ್ಲ ಅವಾಗ ಅದೇನ್ ಮಾಡ್ತದ ಅಂತಂದ್ರೆ ಫೈಲ್ ನೇಮಿಗೆ ಅಥವಾ ಪ್ರೋಗ್ರಾಮಿಗೆ ಟ್ರಾನ್ಸ್ಫರ್ ಮಾಡ್ಕೊತದ ಅಂತ ಹೇಳ್ತಾನೆ. ಟ್ರಾನ್ಸ್ಲೇಟ್ ಮಾಡ್ಕೊತದ. ನಾವೇನ್ ಕೊಟ್ಟಿರ್ತೀವಲ್ಲ www.gmail.com ಅಂತ ಕೊಟ್ವಿ ಅಂದ್ರೆ ಸೊ ಅದೇನ್ ಮಾಡ್ಕೊತದ ಅದ್ರದ್ದಾದಂತ ಒಂದು ಫೈಲ್ ನೇಮಿಗೆ ಅಥವಾ ಪ್ರೋಗ್ರಾಮಿಗೆ ಟ್ರಾನ್ಸ್ಲೇಟ್ ಮಾಡ್ಕೊತದೆ. ಯಾವುದು? ವೆಬ್ ಸರ್ವರ್. ಅಂಡರ್ಸ್ಟುಡ್? ದಿಸ್ ಈಸ್ ದ ಆಪರೇಷನ್ಸ್ ಆಫ್ ದ ವೆಬ್ ಸರ್ವರ್. ಕ್ಲಿಯರ್? Sagar, you have any problem? Prakash? Sagar, you have raised your hand. You have any problem? Prakash Karigar. ಏನಾದ್ರು ಪ್ರಾಬ್ಲಮ್ ಇದ್ರೆ ಅಲ್ಲಿ ಟೆಕ್ಸ್ಟ್ ಮಾಡ್ರಿ, ಫಾಸ್ಟ್ ಮಾಡ್ರಿ, ಟೈಮ್ ಮುಗಿಯಾತದ. ನಾವ್ ಆದ ನಾನು ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕೈ ತಳಗ್ ಮಾಡಿ. ಮತ್ತೆ ಯಾಕೆ ಎತ್ತೀರಿ ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಕ್? ಓಕೆ, next will be the general characteristics of a web server. Okay, most important for your examination. So web server in the ಏನ್ characteristics ಅದಂತ ನೋಡೋಣ. Okay, the file structure of a web server has two separate directories. Okay, so web server in the ಏನ್ file structure ಅದಲ್ಲ. Okay, in web server in ಏನ್ structure ಅದಲ್ಲ, so ಅದನ್ನ two directories ಒಳಗ separate ಮಾಡ್ಯಾರ. Okay, ಎಷ್ಟು? two directories ಒಳಗ separate ಮಾಡ್ಯಾರ. So the one is the root of one of these is called as document root, which stores web documents. So first one ಏನದ? first one ಯಾವುದು? document and root ಅಂತ ಕರಿತೀವಿ. So document root ಒಳಗೆ ಏನಿರ್ತದೆ? web documents ಇರ್ತಾವ. Clear? Second one ಏನಿವಿ? the other directory is called as server root. Okay, so which stores server and its support software. Okay, so ನೀವು ವೆಬ್ ಡಾಕ್ಯುಮೆಂಟ್ ಏನ್ ರಿಕ್ವೆಸ್ಟ್ ಮಾಡಿರ್ತೀರಲ್ಲ, ಲೈಕ್ ಮತ್ ಡಾಕ್ಯುಮೆಂಟ್ಸ್ ಇರ್ತಾವ ಸರ್ವರ್ ಒಳಗೆ, ಒಂದೇ ಡಾಕ್ಯುಮೆಂಟ್ ಎರಡೇ ಡಾಕ್ಯುಮೆಂಟ್ ಅಂತ ಇರಂಗಿಲ್ಲ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ, ಏನೇ ಗೂಗಲ್ ಸರ್ಚ್ ಮಾಡಿದ್ರು ಅದು ನಿಮಗ್ ರಿಕ್ವೆಸ್ಟ್ ಕೊಟ್ಟಿದ್ದೆ, ಏನೇ ಗೂಗಲ್ ಸರ್ಚ್ ರಿಕ್ವೆಸ್ಟ್ ಕೊಟ್ಟಿದ್ರು ನಿಮ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದು. ಓಕೆ, ಸೊ ವೆಬ್ ಸರ್ವರ್ ಒಳಗೆ ಏನದಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಫೈಲಿಗೆ, ಈಗ ನೀವು ಇಮೇಜಸ್ ಆಫ್ ಫ್ಲವರ್ಸ್ ಅಂತಂದ್ರೆ ಅದ್ರದ್ದು ಒಂದು ಫೈಲ್ ಇರ್ತದೆ ಸಪ್ರೇಟ್. ಓಕೆ, ಅದ್ರದ್ದು ಒಂದು ವೆಬ್ ಡಾಕ್ಯುಮೆಂಟ್ ಇರ್ತದೆ. ಓಕೆ, ಇಮೇಜಸ್ ಆಫ್ ಗಣೇಶ ಅಂತ ಹೇಳಿದ್ರೆ ಅದ್ರದ್ದು ಒಂದು ಸಪ್ರೇಟ್ ವೆಬ್ ಡಾಕ್ಯುಮೆಂಟ್ ಇರ್ತದೆ. ಓಕೆ, ಸೊ ಪರ್ಟಿಕ್ಯುಲರ್ ವೆಬ್ ಡಾಕ್ಯುಮೆಂಟ್ ಇಂದ ಅದ್ರದಿಂದ ಫೈಲ್ ಅಂತ ಇರ್ತದೆ. ಓಕೆ, ಫೈಲ್ ಅದಕ್ಕೆ ಸ್ಟೋರ್ ಮಾಡ್ಕೋಕ ಒಂದು ವೆಬ್ ಡಾಕ್ಯುಮೆಂಟ್ ಆಗಿ ಸ್ಟೋರ್ ಮಾಡ್ಕೊಂಡಿರ್ತದೆ. ಸಪ್ರೇಟ್ ಆಗಿ ವೆಬ್ ಸರ್ವರ್ ಏನ್ ಮಾಡಿರ್ತದೆ, ಅದು ಸ್ಟೋರ್ ಮಾಡ್ಕೊಂಡಿರ್ತದೆ. ಸೊ ಅದಕ್ಕೆ ಏನ್ ಕರಿತೀವಿ ನಾವು? ಡಾಕ್ಯುಮೆಂಟ್ ರೂಟ್ ಅಂತ ಕರಿತೀವಿ. ಕ್ಲಿಯರ್? ಇನ್ನ ಒಂದ್ ಯಾವ್ದು? ಸರ್ವರ್ ರೂಟ್ ಒಳಗೆ ಏನಿರ್ತದಲ್ಲ, ನಿಮ್ಗಿದು ಆಪರೇಷನ್ಸ್ ಮಾಡಕ್ ಏನಾರ ಸಪೋರ್ಟ್ ಸಾಫ್ಟ್ವೇರ್ ಬೇಕಾಗಿರ್ತದಲ್ಲ ಅದನ್ನ ಅದ್ರಾಗ ಇಟ್ಕೊಂಡಿರ್ತದೆ. ಯಾವ್ದು? ಸಪೋರ್ಟಿಂಗ್ ಸಾಫ್ಟ್ವೇರ್ಸ್ ಎದ್ರಾಗಿರ್ತದೆ, ಸರ್ವರ್ ರೂಟ್ ಒಳಗಿರ್ತದೆ. ವೆಬ್ ಡಾಕ್ಯುಮೆಂಟ್ಸ್ ಎದ್ರಾಗಿರ್ತದೆ, ಡಾಕ್ಯುಮೆಂಟ್ ರೂಟ್ ಒಳಗಿರ್ತದೆ. ಕ್ಲಿಯರ್? ಸೊ ದೇರ್ ಆರ್ ಟೂ ಸಪರೇಟ್ ಡೈರೆಕ್ಟರೀಸ್ ಇನ್ ದ ವೆಬ್ ಸರ್ವರ್. ಸೊ ವೆಬ್ ಸರ್ವರ್ ಒಳಗ ಎರಡು ಸಪರೇಟ್ ಡೈರೆಕ್ಟರೀಸ್ ಅದ. ಒನ್ ಇಸ್ ಡಾಕ್ಯುಮೆಂಟ್ ರೂಟ್ ಅಂಡ್ ಅನದರ್ ಒನ್ ಇಸ್ ಸರ್ವರ್ ರೂಟ್. Clear? Next, the files stored directly in the document root are those available to the client through top level URLs. Okay, so ಇದು ಫೈಲ್ ಏನ್ ಸ್ಟೋರ್ ಇರ್ತದಲ್ಲ ಡಾಕ್ಯುಮೆಂಟ್ ರೂಟ್ ಒಳಗೆ ಏನದ, ಇವೆಲ್ಲ ಏನದ ಕ್ಲೈಂಟ್ ಯಾವಾಗ ರಿಕ್ವೆಸ್ಟ್ ಮಾಡಿರ್ತಾನಲ್ಲ ಅವಾಗ ಅದು ಅವೈಲೇಬಲ್ ಮಾಡ್ಕೊಡ್ತದ. ನಾ ಇಮೇಜಸ್ ಆಫ್ ಫ್ಲವರ್ ಅಂತ ಹೊಡೆದ ಅಂತಂದ್ರೆ ಅದು ಆ ವೆಬ್ ಡಾಕ್ಯುಮೆಂಟ್ ಅವೈಲೇಬಲ್ ಮಾಡ್ಕೊಡ್ತದ. ಓಕೆ, ಸೊ ಇಮೇಜಸ್ ಆಫ್ ಗಣೇಶ ಅಂತ ಹೊಡೆದಂದ್ರೆ ಅದ್ರದ್ದು ಡಾಕ್ಯುಮೆಂಟ್ ನಿಮ್ಗೆ ಅವೈಲೇಬಲ್ ಮಾಡ್ಕೊಡ್ತದೆ. ಸೊ ಕ್ಲೈಂಟ್ ಯಾವಾಗ ರಿಕ್ವೆಸ್ಟ್ ಮಾಡಿರ್ತಾನ ಅದ್ರ ಡಾಕ್ಯುಮೆಂಟ್ಸ್ ಅದು ಅವೈಲೇಬಲ್ ಮಾಡ್ಕೊಡ್ತದೆ. ಯಾವುದು? ಡಾಕ್ಯುಮೆಂಟ್ ರೂಟ್. ಯಾಕಂದ್ರೆ ಅದ್ರಾಗ ಎಲ್ಲ ವೆಬ್ ಡಾಕ್ಯುಮೆಂಟ್ಸ್ ಇರ್ತಾವ. ಓಕೆ, ದ ಸೆಕೆಂಡರಿ ಏರಿಯಾಸ್ ಫ್ರಮ್ ವಿಚ್ ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಸರ್ವ್ ಆರ್ ಕಾಲ್ಡ್ ವರ್ಚುವಲ್ ಡಾಕ್ಯುಮೆಂಟ್ ಟ್ರೀಸ್. ಓಕೆ, ಸೊ ಏನು ಇನ್ನ ಒಂದ್ ಏನಿರ್ತದ ಅಂತಂದ್ರೆ ಅಲ್ಲಿ ವರ್ಚುವಲ್ ಡಾಕ್ಯುಮೆಂಟ್ ಟ್ರೀಸ್ ಅಂತ ಇರ್ತದೆ. ಸೊ ಅದೇನದ ಸೆಕೆಂಡರಿ ಏರಿಯಾ ಅಂತ ಕರಿತೀವಿ. ಓಕೆ, ಸೊ ಸೆಕೆಂಡರಿ ಏರಿಯಾ ಒಳಗೆ ಏನಿರ್ತದ ಡಾಕ್ಯುಮೆಂಟ್ಸ್ ನ ಸ್ಟೋರ್ ಇರ್ತದೆ, ಅಲ್ಲೂ ಸ್ಟೋರ್ ಇರ್ತದೆ. ಓಕೆ, ಫಸ್ಟ್ ಪ್ರೈಮರಿ ಏರಿಯಾ ಒಳಗೆ ಏನಿರ್ತದೆ ಕ್ಲೈಂಟ್ಸ್ ಏನ್ ಹೆಚ್ಚಿಗೆ ರಿಕ್ವೆಸ್ಟ್ ಮಾಡಿರ್ತಾನಲ್ಲ ಅದ್ರಾಗಿರ್ತದೆ. ಸೆಕೆಂಡರಿ ಒಳಗೆ ಏನಿರ್ತದೆ ಸಮ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅದ್ರಾಗಿರ್ತಾವ. ಸೆಕೆಂಡರಿ ಏರಿಯಾ ಒಳಗಿರ್ತದೆ. ಅದು ಏನಿರ್ತದಲ್ಲ ವರ್ಚುವಲ್ ಡಾಕ್ಯುಮೆಂಟ್
ಅಂತ ಕರಿತೀವಿ, ಅದಕ್ಕೆ ವರ್ಚುವಲ್ ಡಾಕ್ಯುಮೆಂಟ್ ಟ್ರೀ ಅಂತ ಕರಿತೀವಿ ಅದನ್ನ. ಸೊ ದಟ್ ಈಸ್ ದ ಸೆಕೆಂಡರಿ ಏರಿಯಾ. ಓಕೆ, ಸೊ ಅಲ್ಲಿ ಏನಿರ್ತದೆ ನಿಮ್ಗಂದ್ರೆ ಸರ್ವರಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರ್ತಾವಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, many servers can support more than one site on a computer, potentially reduce to the cost of each site and making their maintenance more convenient. Such secondary hosts are called as virtual hosts. ಇಲ್ಲಿ ಇನ್ನೊಂದು ಏನಿರ್ತದೆ ನೋಡ್ರಿ, ವರ್ಚುವಲ್ ಹಾಸ್ಟ್ ಅಂತ ಇರ್ತದೆ. ಸೊ ಅಲ್ಲೇನಿರ್ತದ ಬಹಳಷ್ಟು ಸರ್ವರ್ಸ್ ಅಂದ್ರೆ ಒಂದ್ ಕಂಪ್ಯೂಟರಿಗೆ ಒಂದ್ ಸೈಟಿಗೆ ಬಹಳಷ್ಟು ಸರ್ವರ್ನ ನಾವು ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಅದಕ್ಕೆ ಏನಂತ ಕರಿತಾನ, ವರ್ಚುವಲ್ ಹಾಸ್ಟ್ ಅಂತ ಕರಿತಾನ. ಮೆನಿ ಸರ್ವರ್ಸ್ ಕ್ಯಾನ್ ಸಪೋರ್ಟ್ ಮೋರ್ ದೆನ್ ಒನ್ ಸೈಟ್ ಆನ್ ಎ ಕಂಪ್ಯೂಟರ್. ಒಂದೇ ಕಂಪ್ಯೂಟರ್ ಒಳಗ ಬಹಳಷ್ಟು ಸೈಟ್ ನ ಸಪೋರ್ಟ್ ಮಾಡ್ತದ. ಓಕೆ, ಸೊ ಅಲ್ಲೇನಾಗ್ತದೆ, ಪೊಟೆನ್ಶಿಯಲಿ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ಈ ಸೈಟ್ ಅಂಡ್ ಮೇಕಿಂಗ್ ದೇರ್ ಮೇಂಟೆನೆನ್ಸ್ ಮೋರ್ ಕನ್ವಿನಿಯಂಟ್. ಸೊ ಒಂದೇ ಕಂಪ್ಯೂಟರ್ಗೆ ಬಹಳಷ್ಟು ಸೈಟ್ ನ ನಾವು ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ, ನಮ್ ಕಾಸ್ಟ್ ರೆಡ್ಯೂಸ್ ಆಗ್ತದೆ, ಆಮೇಲೆ ಮೇಂಟೆನೆನ್ಸ್ ಏನದಲ್ಲ ಈಸಿಲಿ ಆಗ್ತದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ವರ್ಚುವಲ್ ಹಾಸ್ಟ್ ಅಂತ ಮಾಡಿರ್ತೀವಿ. ಸೊ ವರ್ಚುವಲ್ ಹಾಸ್ಟ್ ಅಂತ ವೆಬ್ ಸರ್ವರ್ ಒಳಗೆ ಮಾಡಿರ್ತದೆ, ಒಂದೇ ಕಂಪ್ಯೂಟರಿಗೆ ಬಹಳಷ್ಟು ಸೈಟ್ಸ್ ನ ನಾವು ಕನೆಕ್ಟ್ ಮಾಡ್ಕೋಬಹುದು. ಸೊ ದಟ್ ಈಸ್ ಕಾಲ್ಡ್ ಆಸ್ ವರ್ಚುವಲ್ ಹಾಸ್ಟ್. ಕ್ಲಿಯರ್? ಮೋಸ್ಟ್ ಇಂಪಾರ್ಟೆಂಟ್ ವರ್ಚುವಲ್ ಡಾಕ್ಯುಮೆಂಟ್ ಟ್ರೀ ಅಂದ್ರೆ ಏನ್ ಇಂಪಾರ್ಟೆಂಟ್, ವರ್ಚುವಲ್ ಹಾಸ್ಟ್ ಅಂದ್ರೆ ಇಂಪಾರ್ಟೆಂಟ್, ನೆಕ್ಸ್ಟ್ ಪ್ರಾಕ್ಸಿ ಸರ್ವರ್ಸ್ ಅಂದ್ರೆ ಏನ್ ಇಂಪಾರ್ಟೆಂಟ್. ಸೊ some servers can serve documents that are in the document root of the other machines on the web. In this case they are called as proxy servers. Okay, so ಏನಂತ ಕರಿತಾನ ನೋಡ್ರಿ ಇಲ್ಲಿ, ಪ್ರಾಕ್ಸಿ ಸರ್ವರ್ಸ್ ಅಂತಂದ್ರೆ some ಸರ್ವರ್ಸ್ ಇರ್ತಾವ. ಸೊ ಅವೇನದಾವ ಅಂತಂದ್ರೆ ಡಾಕ್ಯುಮೆಂಟ್ ಬೇರೆ, ಪ್ರಾಕ್ಸಿ ಅಂತಂದ್ರೆ ಏನ್ ಹೇಳ್ಬೋದು, ವಿಚ್ ಇಸ್ ಅನ್ವಾಂಟೆಡ್ ಅಂತ ಹೇಳ್ಬೋದು. ಓಕೆ, ಈಗ ನೀವು ಏನಾರ ಸರ್ಚ್ ಮಾಡ್ತಿರ್ತೀರ, ಅಲ್ಲಿ ಬಂದಿರ್ತಾವ ನೋಡ್ರಿ, ನೀವು ಕುಕೀಸ್ ಎಕ್ಸೆಪ್ಟ್ ದ ಕುಕೀಸ್ ಅಂತ ಬರ್ತದೆ. ಸೊ ಅವೆಲ್ಲ ಏನು ಪ್ರಾಕ್ಸಿ ಸರ್ವರ್ಸ್ ಅಂತ ಕರಿತೀವಿ, ಫೇಕ್ ಅಂತ ಕರಿತೀವಿ ಅವನ್ನ. ಓಕೆ, ಸೊ ಅವೇನಿರ್ತಾವ ಬೇರೆ ಬೇರೆ ಮಷೀನ್ ಆಗಿರ್ತಾವ, ನಮ್ದು ಡಾಕ್ಯುಮೆಂಟ್ ಹಾಸ್ಟ್ ಮಷೀನ್ ಆಗಿ ಇರಂಗಿಲ್ಲ, ಬೇರೆ ಬೇರೆ ಮಷೀನ್ ಆಗಿರ್ತಾವ. ಸೊ ಅವ್ ಏನ್ ಮಾಡ್ತಾವ, ನಡ್ಬರ್ಕ ಕನೆಕ್ಷನ್ ಗೆ ಬಂದಿರ್ತಾವ. ಸೊ ಅವಕ್ಕೆ ಏನ್ ಕರಿತೀವಿ ನಾವು, ಪ್ರಾಕ್ಸಿ ಸರ್ವರ್ಸ್ ಅಂತ ಕರಿತೀವಿ. ಓಕೆ, ಸೊ ನೀವ್ ಏನಾರ ಸರ್ಚ್ ಮಾಡ್ಬೇಕಾದ್ರೆ ಬಂದಿರ್ತದಲ್ಲ ಆಕ್ಚುಲಿ. ಓಕೆ, ಸೊ ಅದಕ್ಕೆ ಏನ್ ಕರಿತೀವಿ ನಾವು, ಪ್ರಾಕ್ಸಿ ಸರ್ವರ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಓಕೆ, so understood? Raise your hand. Understood about web server and its characteristics? Understood? Zoom time is ending. Okay, time is ending. Understood? Okay.